MNR ಪ್ರೊಡಕ್ಷನ್ ಅವರ ಇದು 3ನೇ ಚಲನಚಿತ್ರವಾಗಿರುತ್ತದೆ. ವಾದರಾಜ್ ವಾಲಗಮಂಡಳಿ ಎನ್ನುವಂಥ ಸಿನಿಮಾ ಇವತ್ತು ಶೂಟಿಂಗ್ನ 4ನೇ ದಿವಸ ನಡೀತಾ ಇದೆ. ಇತಿಹಾಸ ಪ್ರಸಿದ್ಧವಾದಂಥ ಬ್ರಹ್ಮಾವರದ ತೆಂಕು ಮನೆಯಲ್ಲಿ ಬರದಿಂದ ಚಿತ್ರೀಕರಣ ಹಗಲು ರಾತ್ರಿ ಎನ್ನದೇ ನಡೀತಾ ಇದೆ. ಸುಮಾರು 50 ದಿನಗಳ ಕಾಲ ಈ ಚಿತ್ರೀಕರಣ ನಡೆದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮಾರ್ಚ್ನಲ್ಲಿ ನಡೆದು ಮೇ ತಿಂಗಳಲ್ಲಿ ಈ ಚಲನಚಿತ್ರ ತೆರೆ ಕಾಣ್ತಾ ಇದೆ. ಕರಾವಳಿಯ ಪ್ರಸಿದ್ಧ ನಟರಾದ ನವೀನ್ ಡಿ ಪಟೇಲ್, ಪ್ರಕಾಶ್ ತುಮಿನಾಡು, ದೀಪಕ್ ರೈ, ಪುಷ್ಪರಾಜ್ ಬೊಳ್ಳೂರು, ಮಹಿಮ್ ರಾಮದಾಸ್, ಪೆನ್ಲಾ ರೈ, ತನ್ವಿ ರಾವ್, ಶೋಭರಾಜ್ ಪಾವೂರು ಮುಂತಾದವರು ನಟಿಸ್ತಾ ಇದ್ದಾರೆ. ಅದೇ ರೀತಿ ಗೋಪಿ ಅವರು ಕೂಡ ಇದರಲ್ಲಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಿತ್ರಕಥೆ ನಿರ್ದೇಶನ ಶಶಿರಾಜ್ ಕಾವೂರು ಅವರದ್ದು. ಸಂಪೂರ್ಣ ಹಾಸ್ಯಭರಿತವಾದಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಈ ಚಲನಚಿತ್ರ ಒಂದು ರಾಜ್ಯಕ್ಕೆ ಹಾಸ್ಯಭರಿತವಾದಂಥ ಸಾಮಾಜಿಕ ಚಲನಚಿತ್ರವನ್ನು ಕಥೆಯನ್ನು ನೀಡ್ತಾ ಇದೆ. ನೀವು ಖುದ್ದು ಬಂದು ಪತ್ರಕರ್ತರು ಅಂದರೆ ದೃಶ್ಯ ಮಾಧ್ಯಮದವರು ಇದರಲ್ಲಿ ಭಾಗವಹಿಸಿ ನೋಡಬೇಕು. ಚಲನಚಿತ್ರ ಯಾವ ರೀತಿಯಲ್ಲಿ ಚಿತ್ರೀಕರಣ ಆಗ್ತದೆ ಅನ್ನುವಂಥದ್ದನ್ನು ಕಾಣಬೇಕು. ತಮ್ಮ ಫೋಟೋ ಕೂಡ ಒಂದು ಚಲನಚಿತ್ರದಲ್ಲಿ ಮೂಡಿ ಬರುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ತಾವು ನಮಗೆಲ್ಲರಿಗೂ ಸಹಕರಿಸಬೇಕಂತ ಹೇಳಿಕೊಂಡು ಕ್ಯಾಮರಾಮ್ಯಾನ್ ಚಂದ್ರಶೇಖರನ್ ಇರ್ತಾರೆ, ಸಂಗೀತ ಮಣಿಕಾಂತ್ ಕದ್ರಿ ಅವ್ರದ್ದಾಗಿರ್ತದೆ. ಈ ರೀತಿಯಾಗಿ ಇದರಲ್ಲಿ ನಮ್ಮ ನವೋದಯ ಗುಂಪಿನ ಬಹಳಷ್ಟು ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಚಿತ್ರೀಕರಣ ನಡೆಯುವಂತ ಈ ಚಿತ್ರಕಥೆ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ತುಳು ಭಾಷೆಯಲ್ಲಿ ಬೇರೆ ಚಿತ್ರೀಕರಣ ನಡೀತಾ ಇದೆ. ಚಿತ್ರಕಥೆಯನ್ನು ಸ್ವಲ್ಪ ಹೆಸರು ಬದಲಾಯಿಸಿ ಅದನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಮಾರ್ಚ್ನಲ್ಲಿ ಸಂಪೂರ್ಣಗೊಂಡು ಮೇ ಜೂನ್ನಲ್ಲಿ ತೆರೆ ಕಾಣಲಿಕ್ಕಿದೆ. ಇಲ್ಲ ಇಲ್ಲ ಇಲ್ಲ, ಇದು ಕನ್ನಡದಲ್ಲಿ ಮಾತ್ರ. ಇದು ಕನ್ನಡ ಮಾತ್ರ, ತುಳು ಬೇರೆನೆ. ಹೌದು, ತುಳುನೊಂದು MNR. ಬಜೆಟ್ ಹೇಳಲಿಕ್ಕೆ ಆಗುದು. ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಮಾಡಲಿ. ನಾವು ಬಜೆಟ್ ಲಿಮಿಟ್ ಮಾಡಿದ್ರೆ ಅವ್ರ ಚಿತ್ರೀಕರಣ ಸರಿಯಾಗಿ ಮಾಡುವುದಿಲ್ಲ. ಹೌದಲ್ವಾ? ನಿಮ್ಗೆ ಬೆಳಿಗ್ಗೆ ತಿಂಡಿ ಮಾತ್ರ ಕೊಟ್ರೆ ರಾತ್ರಿವರೆಗೆ ಕುತ್ಕೊಳ್ಳಿಕ್ಕೆ ಆಗ್ತದ? ಮಧ್ಯಾಹ್ನ ಊಟ ಕೊಡ್ಬೇಕು. ಹಾಗೆ ಅವ್ರಿಗೆ ಸಹ ಬೇಕಾದಾಗೆ ಅವರ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಅವರಿಗೆ ನಾವು ಫ್ರೀ ಬಿಟ್ಟಿದ್ದೇವೆ. ಅಲ್ಲಲ್ಲ, ಬೇರೆ ಬೇರೆ ಕಡೆ ಇದೆ, 3 ಕಡೆ ಇದೆ. 15 ದಿವಸ ಇಲ್ಲೇ ಇರ್ತಾರೆ. ಥ್ಯಾಂಕ್ ಯು. ನಂತರ ನಾವು ಮಂಗಳೂರಿಗೆ ಹೋಗ್ತೇವೆ. ಮಂಗಳೂರು ಅದ್ದೆಪಾಡಿಯಲ್ಲಿ ಒಂದು 10 ದಿವಸ ಶೂಟಿಂಗ್ ಇದೆ. ಆ ನಂತರ ಟ್ರಾವೆಲ್ ಶಾಟಿಗೆ ನಾವು ಮಂಜೇಶ್ವರದ ಹತ್ತಿರದ್ದು ಕೆಲವು ಪ್ಲೇಸ್ಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೇವೆ. ಒಟ್ಟು 50 ದಿವಸಗಳ ಕಾಲ. ಬಹಳ ಮುಖ್ಯವಾಗಿ ಕರಾವಳಿಯ ಕಲಾವಿದರು, ಅದು ಕೂಡ ರಂಗಭೂಮಿಯ ಹಿನ್ನೆಲೆ ಉಳ್ಳಂತಹ ಅದ್ಭುತ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ನಮಗೆ ಎಲ್ಲಾ ರೀತಿಯಿಂದ ಅವರು ಸಹಕಾರ ಮಾಡ್ತಾ ಇದ್ದಾರೆ. ರಾತ್ರಿ ನಿನ್ನೆ ಕೂಡ ಅಷ್ಟೇ, ಬೆಳಿಗ್ಗೆ 6 ಗಂಟೆವರೆಗೆ ಶೂಟಿಂಗ್. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಸಾಹಸದ ಕಷ್ಟದ ಕೆಲಸ. ಆದರೂ ಕಲಾವಿದರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ಸರ್, ಹೇಗೆ ಈ ತುಳುನಾಡಿನ ಕಂಟೆಂಟ್ಗಳಿಗೆ ಸ್ಟೇಟ್ ಅಲ್ಲಿ ಹೇಗೆ ಎಲ್ಲ ರೀತಿಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ? ನಿಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನ ಒಂದು ಮಣ್ಣಿನ ಸೊಗಡಿರುವಂತಹ ಒಂದು ಕಥೆಗಳಿಗೆ ರಾಜ್ಯದಾದ್ಯಂತ ದೇಶದಾದ್ಯಂತ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಉಂಟು. ಹಾಗಾಗಿ ತುಂಬಾ ಜನ ಪ್ರತಿಭಾನ್ವಿತ ಕಲಾವಿದರು, ನಿರ್ದೇಶಕರು ಮತ್ತೆ ಕಥೆಗಾರರು ಇಲ್ಲಿ ಹೊಸ ಹೊಸ ರೀತಿಯ ಪ್ರಯತ್ನ ಮಾಡ್ಲಿಕ್ಕೆ ಸ್ವಲ್ಪ ಧೈರ್ಯ ಬರ್ತಾ ಉಂಟು. ಡೈರೆಕ್ಟರ್ ಆಗಿ ನಿಮಗೆ ಫಸ್ಟ್, ನಿರ್ದೇಶಕನಾಗಿ ನಂದು ಮೊದಲ ಪ್ರಯತ್ನ.
ಮೊದಲನೇ ಚಲನಚಿತ್ರ ನಿರ್ದೇಶನದಲ್ಲೇ ಸಕ್ಸಸ್